ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಡಿಯೋದ ಮಾಹಿತಿ ಏನಂದರೆ, ನೀವು ಆನ್ಲೈನಲ್ಲೇ ಮನೆಯಲ್ಲೇ ಕೂತು ನಿಮ್ಮ ಆಸ್ತಿ ಪ್ರಾಪರ್ಟಿಗಳ ಡಾಕ್ಯುಮೆಂಟ್ಗಳನ್ನ ತರಿಸ್ಕೋಬೋದು. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ landed.com ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗಿ ನೋಡ್ಬೋದು. ಸ್ನೇಹಿತರೆ, ಇಂಡಿಯಾಸ್ ಫಾಸ್ಟೆಸ್ಟ್ ಆನ್ಲೈನ್ ಡಾಕ್ಯುಮೆಂಟ್ ಸರ್ಚ್ ಅಂತ ಓಪನ್ ಆಗುತ್ತೆ. ಇಲ್ಲಿ ನೀವು ಇನ್ಸ್ಟೆಂಟ್ಲಿ ಡೌನ್ಲೋಡ್ ಎನಿ ROR 7/12 ಎನ್ಕಂಬರೆನ್ಸಿ ಸರ್ಟಿಫಿಕೇಟ್, ಭೂಮಿ, RTC 100+ ಡಾಕ್ಯುಮೆಂಟ್ ಅವೈಲಬಲ್ ಅಂತ ಬರುತ್ತೆ. ನೀವು ಇಷ್ಟು 100+ ಡಾಕ್ಯುಮೆಂಟ್ಗಳನ್ನ ರಿಸರ್ಚ್ ಮಾಡಿ ನೀವು ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ತರಿಸ್ಕೋಬೋದು. ಸ್ನೇಹಿತರೆ, ಇದು ಡೆಸ್ಕ್ಟಾಪ್ ಲ್ಯಾಪ್ಟಾಪಲ್ಲೇ ನೀವು ಅದನ್ನು ಪ್ಲೇಸ್ಟೋರಲ್ಲಿ ಆ್ಯಪ್ ಇರೋದ್ರಿಂದ ಇಲ್ಲಿ ಡೌನ್ಲೋಡ್ ಮಾಡಲಿಕ್ಕಾಗಲ್ಲ. ನೀವು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಪ್ಲೇಸ್ಟೋರಲ್ಲಿ ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ತದನಂತರ ನೀವು ನಿಮ್ಮ ಡಾಕ್ಯುಮೆಂಟ್ನ ಸರ್ಚ್ ಮಾಡಿ ಅದನ್ನು ತರಿಸ್ಕೋಬೇಕಾಗುತ್ತೆ. ಅದು ಹೇಗೆ ಅಂತ ಈ ಮುಂದಿನ ಭಾಗದಲ್ಲಿ ನಾನು ತೋರಿಸ್ತೀನಿ ನಾನು. ಸ್ನೇಹಿತರೆ, ನೀವು ನಿಮ್ಮ ಫೋನ್ನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ನಲ್ಲಿ ಲ್ಯಾಂಡಿಡ್ ಅಂತ ಟೈಪ್ ಮಾಡಿ. ಲ್ಯಾಂಡಿಡ್ ಅಂತ ಟೈಪ್ ಮಾಡಿದ ನಂತರ ಒಂದು ಆ್ಯಪ್ ನಿಮಗೆ ಶೋ ಆಗುತ್ತೆ. ಆ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಅಪ್ಡೇಟ್ ಮಾಡ್ಕೋತಾ ಇದ್ದೀನಿ. ನೀವು ಫಸ್ಟ್ ಟೈಮು ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ನೀವು ಅದನ್ನು ಈ ಥರ ಓಪನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಮಿಷನ್ ಅಲೋ ಕೇಳುತ್ತೆ. ಎಲ್ಲ ಅಲೋ ಮಾಡ್ಕೋಬೇಕಾಗತ್ತೆ. ನೀವು ಫಸ್ಟ್ ಟೈಮು ನೀವು ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಫೋನ್ ನಂಬರ್ನ ಹಾಕಿ ಒಂದು OTPನ ಹಾಕಿ ಲಾಗಿನ್ ಮಾಡ್ಕೊಂಡಿದ ನಂತರ ಈ ಥರ ಇಂಟರ್ಫೇಸು ನಿಮಗೆ ಹೋಮ್ ಪೇಜು ಓಪನ್ ಆಗುತ್ತೆ. ಸ್ನೇಹಿತರೆ, ಅಲ್ಲಿ ನೀವು ನೋಡ್ಬೋದು ಸರ್ಚ್ ಬೈ ಪ್ರಾಪರ್ಟಿ, ಎನ್ಕಂಬರೆನ್ಸಿ ಸರ್ಟಿಫಿಕೇಟು, ಟೈಟಲ್ ಆಫ್ ರೆಕಾರ್ಡ್ ಡಾಕ್ಯುಮೆಂಟ್ಸು, RTC ಸರ್ಟಿಫೈಡ್ ಕಾಪಿ, ಮ್ಯೂಟೇಷನ್ ರೆಕಾರ್ಡ್ಸು ಮತ್ತು ಸತ್ತು ಅಂತ ತೋರಿಸುತ್ತೆ. ಅಲ್ಲಿ ಅಗ್ರಿಕಲ್ಚರರ್, ನಾನ್ ಅಗ್ರಿಕಲ್ಚರರ್ 2 ರೆಕಾರ್ಡು ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು. ಇಲ್ಲಿ ನೀವು ಸ್ನೇಹಿತರೆ ನೋಡ್ಬೋದು ಲೀಸ್ಟ್ ಆಫ್ ಡಾಕ್ಯುಮೆಂಟ್ ಅಂತ ಯಾವ್ಯಾವ ಡಾಕ್ಯುಮೆಂಟ್ಗಳು ನಿಮ್ಗೆ ಸಿಗುತ್ತೆ ಅಂತ ಅಲ್ಲಿ ತೋರಿಸ್ತಾರೆ. ಅಷ್ಟು ರೆಕಾರ್ಡೆಲ್ಲ ನಿಮಗೆ ಬೇಕಿತ್ತು ಅಂದರೆ ಅಲ್ಲಿ ಕೆಳಗಡೆ ಅಮೌಂಟ್ ತೋರಿಸಿದ್ದಾರೆ ನೋಡಿ. ಟೋಟಲ್ 1499 ಮತ್ತು ಕೊರಿಯರ್ ಮುಖಾಂತರ ತೊಗೋತೀನಿ ಅಂದರೆ 1999. ಇಷ್ಟು ಅಮೌಂಟ್ನ ನೀವು ಪೇ ಮಾಡಿದ್ರೆ ಕೊರಿಯರ್ ಮುಖಾಂತರ ಬರುತ್ತೆ. ಇಲ್ಲ ನೀವು ಸಾಫ್ಟ್ ಕಾಪಿ ಅಲ್ಲೇ ಹೋಗಿ ತೊಗೋತೀನಿ ಅಂದರೆ ಒಂದು 500 ರೂಪೀಸ್ ನಿಮಗೆ ಕಮ್ಮಿ ಆಗುತ್ತೆ. ಸ್ನೇಹಿತರೆ, ನೀವು ಸಾಫ್ಟ್ ಕಾಪಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ನ ಕೇಳುತ್ತೆ. ನೀವು ಪೇಮೆಂಟ್ನ ಮಾಡಿದ ನಂತರ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದ ನಂತರ ನೀವು ಇಷ್ಟು ರೆಕಾರ್ಡ್ಗಳನ್ನ ನೀವು ಕೊರಿಯರ್ ಮುಖಾಂತರ ಅಥವಾ ಸಾಫ್ಟ್ ಕಾಪಿನ ತರಿಸ್ಕೋಬೋದು. ಅದಲ್ಲದೆ ಸ್ನೇಹಿತರೆ, ಎನ್ಕಂಬರೆನ್ಸಿ ಸರ್ಟಿಫಿಕೇಟ್ನು ಕೂಡ ನೀವು ಸಿಂಗಲಾಗಿ ಬೇಕಿತ್ತು ಅಂದರೆ ಎನ್ಕಂಬರೆನ್ಸಿ ಸರ್ಟಿಫಿಕೇಟ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಹೋಗಿ ನಿಮ್ಮ ಊರನ್ನು ಸರ್ಚ್ ಮಾಡಿ. ನಿಮ್ಮ ಊರನ್ನು ಸರ್ಚ್ ಮಾಡಿದ ನಂತರ ಅಲ್ಲಿ ಸುಮಾರು ಆಪ್ಷನ್ಗಳು ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಯಾವ ವಿಲೇಜ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಸರ್ಚ್ ಟೈಪ್ ಏನು ಮಾಡ್ತೀರಿ ಅಂದರೆ ಸರ್ವೆ ನಂಬರ್ ಮುಖಾಂತರ ಮಾಡ್ತೀರಾ, ಪ್ರಾಪರ್ಟಿ ಮುಖಾಂತರ ಮಾಡ್ತೀರಾ ಅಂತ ಕೇಳುತ್ತೆ. ಸರ್ವೆ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸರ್ವೆ ನಂಬರ್ನ ಹಾಕಿ ನಂತರ ನಿಮಗೆ ಎಷ್ಟು ವರ್ಷದ EC ಬೇಕು ಅಂತ ಕೇಳುತ್ತೆ. ಅಲ್ಲಿ ತೋರಿಸ್ತಿರೋದಾಗಂತ ಆಟೋಮೆಟಿಕಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಕಸ್ಟಮೈಸ್ ಬೇಕಾದ್ರೂ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಸರ್ಚ್ ಮಾಡಿದ ನಂತರ ಇದು ವೇವ್ ಪರ್ಪಸ್ ಓನ್ಲಿ ಅಂದರೆ ನೋಡ್ಲಿಕ್ಕೆ ಮಾತ್ರ ಸಿಗುತ್ತೆ. ನಿಮಗೆ ಒರಿಜಿನಲ್ EC ಆದರೆ ಅದು ಡಿಜಿಟಲ್ ಸಿಗ್ನೇಚರ್ ಆಗಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ ನೋಡಿ, ಸಿಂಗಲ್ ಕಾಪಿ ತೊಗೋತೀನಿ ಅಂದರೆ ನೀವು 499 ರೂಪಾಯಿನ ಕಟ್ಟಬೇಕಾಗತ್ತೆ. 499 ರೂಪೀಸ್ನ ಕಟ್ಟಿದ ನಂತರ ಅದನ್ನು ಪೇ ಮಾಡಿದ್ರೆ ನಿಮಗೆ ಕಾಪಿ ರೆಡಿಯಾಗಿರುತ್ತೆ. ಸ್ನೇಹಿತರೆ, 5 to 7 ಡೇಸ್ ಒಳಗೆ ನಿಮಗೆ ಈ ರೆಕಾರ್ಡು ಡಿಜಿಟಲ್ ಸಿಗ್ನೇಚರ್ ಆಗಿ ನಿಮಗೆ ಸಿಗುತ್ತೆ ನಿಮಗೆ ಕೈಗೆ. ನಂತರ ಸ್ನೇಹಿತರೆ ಬ್ಯಾಕ್ಗೆ ಬಂದರೆ ನೀವಲ್ಲಿ RTC ಅನ್ನೋದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ್ಯಾವ ರೆಕಾರ್ಡ್ ಸಿಗುತ್ತೆ ಅಂತ ನಾವು ನೋಡೋಣ. RTC ಅನ್ನೋ ಆಪ್ಷನಲ್ಲಿ ಕೆಳಗಡೆ ವೇವ್ ರೆಕಾರ್ಡ್ಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಆಸ್ತಿ ತೆರಿಗೆ ಪಾವತಿ ಮಾಡಿರ್ತಂಥ ರೆಸಿಪ್ಟು, ಖಾತಾ, ಆಸ್ತಿ ತೆರಿಗೆ ರಸೀತಿ, ಸಮೀಕ್ಷೆ ನಕ್ಷೆ ಮತ್ತು ಮ್ಯೂಟೇಷನ್ ರೆಕಾರ್ಡು, ಸೇಲ್ ಡಿಡ್ಡು ಮತ್ತು ಆಕಾರ್ ಬಂದು RTC, ಹೊರೆಯ ಪ್ರಮಾಣ ಪತ್ರ, ಎನ್ಕಂಬರೆನ್ಸಿ ಸರ್ಟಿಫಿಕೇಟ್. ಸ್ನೇಹಿತರೆ, ಅದು ಅಷ್ಟೆಲ್ಲ ಡಿಜಿಟಲ್ ಸಿಗ್ನೇಚರ್ ಆಗಿ ಇಷ್ಟು ರೆಕಾರ್ಡ್ಸ್ಗಳೆಲ್ಲ ನೀವು ಕೊರಿಯರ್ ಮುಖಾಂತರ ತರಿಸ್ಕೋಬೋದು. ಅದನ್ನು ಎಲ್ಲ ನೀವು ಯಾವುದೇ ಕಚೇರಿಗೆ ಅಳೆಯೋಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಬೈ ಪೋಸ್ಟಲ್ಲಿ ನೀವು ತರಿಸ್ಕೋಬೋದು. ನಂತರ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಆಕಾರ್ ಬಂದು ಅಂತ ಇದೆ. ಆಕಾರ್ ಬಂದು ಕೂಡ ಇಲ್ಲೇ ಸಿಗುತ್ತೆ. ನೀವು ನಿಮ್ಮ ವಿಲೇಜು ಮತ್ತು ನಿಮ್ಮ ಸರ್ವೆ ನಂಬರ್ನ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಆಕಾರ್ ಬಂದು ಕೂಡ ಸರ್ಚ್ ಆಗುತ್ತೆ. ಅದನ್ನು ಪೇಮೆಂಟ್ ಮಾಡಿ ನೀವು ತರಿಸ್ಕೋಬೋದು. ಅದಲ್ಲದೆ ನೀವು ನಿಮ್ಮ ಸರ್ವೆ ರೆಕಾರ್ಡ್ಸ್, ಅಕಸ್ಮಾತ್ ನಿಮ್ಮ ಸರ್ವೆ ರೆಕಾರ್ಡ್ಸ್ ಬೇಕಿತ್ತು ಅಂದರೆ ಅಲ್ಲಿ ಗೆಟ್ ಡಾಕ್ಯುಮೆಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಕೂಡ 499 ರೂಪೀಸ್ ಕೇಳುತ್ತೆ. ನೀವು ವಿಲೇಜು ಮತ್ತು ನಿಮ್ಮ ಸರ್ವೆ ನಂಬರ್ನ ಹಾಕಿ ಸರ್ಚ್ ಮಾಡಬೇಕಾಗತ್ತೆ. ಹೀಗೆ ನಿಮಗೆ ನೋಡಿ, ಲೋನ್ ರಿಪೋರ್ಟ್ ಏನಾರು ಬೇಕಿತ್ತು ಅಂದರೆ ಲೋನ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ ನಿಮ್ಮ ವಿಲೇಜನ್ನು ಸರ್ಚ್ ಮಾಡ್ತು ಅಂದರೆ ನಿಮ್ಮ ಖಾತೆ ಅಂದರೆ ನಿಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಲೋನು ಅಲ್ಲಿ ಕೆಳಗಡೆ ಸರ್ವೆ ನಂಬರ್ನ ಹಾಕಿ ಸೆಲೆಕ್ಟ್ ದ ಪ್ರಾಪರ್ಟಿ ಡಾಕ್ಯುಮೆಂಟ್ ಅಂದರೆ ಸರ್ವೆ ನಂಬರ್ ಮುಖಾಂತರ ನೀವು ಸರ್ಚ್ ಮಾಡ್ಕೊಳ್ತೀನಿ ಅಂದರೆ ನಿಮ್ಮ ಸರ್ವೆ ನಂಬರ್ನ ಹಾಕಿ ಅಲ್ಲಿ ರೆಕಾರ್ಡ್ನ ಸರ್ಚ್ ಮಾಡ್ಕೋಬೋದು. ಅಲ್ಲಿ ಆ ಥರ ಒಂದು ರೆಕಾರ್ಡ್ ಸರ್ಚ್ ಆಗಿರೋದು ನಿಮಗೆ ತೋರಿಸುತ್ತೆ. ಸ್ನೇಹಿತರೆ, ನೀವು ಪೇಮೆಂಟ್ ಮಾಡಿ 199
ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಮನಿ ಬ್ಯಾಕ್ ಗ್ಯಾರಂಟಿ. ನಿಮಗೆ ರೆಕಾರ್ಡ್ ಏನಾದ್ರು ಸರ್ಚ್ ಆಗಲಿಲ್ಲ ಅಂದರೆ ಅಮೌಂಟ್ ಕೂಡ ನಿಮಗೆ ರಿಟರ್ನ್ ನಿಮ್ಮ ವಾಲೆಟ್ಗೆ ರಿಟರ್ನ್ ಆಗುತ್ತೆ ಸ್ನೇಹಿತರೆ. ಇದು ಕೂಡ ಜೆನ್ಯೂನ್ ಅಂತಲೇ ಹೇಳ್ಬೋದು. ಹೀಗೆ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ. ನೀವು ಮನೆಯಲ್ಲೇ ಕೂತು ಯಾವುದೇ ಕಚೇರಿಗೆ ಅಲ್ಲಿದ್ದಾನೆ, ಇಲ್ಲಿ ಕೆಳಗಡೆ ಬಂದರೆ ಲ್ಯಾಂಡ್ GPT ಅಂತ ಇದೆ ಸ್ನೇಹಿತರೆ. ನಿಮಗೆ ಸರ್ಚ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಬಂತು ಅಂದರೆ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಆನ್ಸರ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಸಪೋಸ್ ನಾನು ಹೌ ಟು ಫೈಂಡ್ ಸರ್ವೆ ನಂಬರ್ ಅಂತ ಕೊಟ್ಟಿದ್ದೀನಿ, ಅದಕ್ಕೆ ಅದು ರಿಸರ್ಚ್ ಮಾಡಿ ನಮಗೆ ಆನ್ಸರ್ನ ಕೊಡುತ್ತೆ. ನೀವು ಸರ್ವೆ ನಂಬರ್ನ ಯಾವ ರೀತಿ ಸರ್ಚ್ ಮಾಡಬೇಕು ಅಂತ ನಾನು ಕೇಳಿದ್ದೀನಿ. ನೋಡಿ, ಅಲ್ಲಿ ನೀವು ಈ ರೀತಿ ಸರ್ಚ್ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ನೀವು ಅಲ್ಲಿ ಕಾಣ್ತಿರೋ ಫೋನ್ ನಂಬರ್ಗೆ ಕಾಲ್ನು ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸುತ್ತೆ. ಇಷ್ಟು ಸ್ನೇಹಿತರೆ ಮಾಹಿತಿ. ಈ ಆ್ಯಪ್ ತುಂಬ ಅನುಕೂಲವಾಗಿದೆ. ಕೆಲವರು ಮನೆಯಲ್ಲೇ ಕೂತು ಕೂಡ ಯಾವುದೇ ಕಚೇರಿಯಲ್ಲಿದ್ದಂಗೆ ನೀವು ನಿಮ್ಮ ಕೆಲಸನ ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.